ಪಾಂಡುಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದ ಶುಭೋದಯ ಗೆಳೆಯರ ಬಳಗ ಪಾಂಡುಪುರ ಇವರ ಆಶ್ರಯದಲ್ಲಿ ಆಯೋಜಿಸಿದ ಪ್ರಥಮ ವರ್ಷದ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಅಪ್ಪು ಕಪ್ಪನ್ನು ಬಿಟಿ ಶ್ರೀಧರ್ ನಾಗೇಶ್ ತಂಡ ತಮ್ಮದಾಗಿಸಿಕೊಳ್ಳುವ ಮೂಲಕ ಪ್ರಥಮ ಸ್ಥಾನ ಪಡೆದು ಗೆಲುವಿನ ನೆಗೆ ಬೀರಿತು. ಉಳಿದಂತೆ ರನ್ನರ್ ಅಪ್ ಪ್ರಶಸ್ತಿಯನ್ನು ದ್ವಿತೀಯ ಸ್ಥಾನ ನವೀನ್ ಬಾಬು ತಂಡ ಪಡೆದುಕೊಂಡಿತು. ತೃತೀಯ ಸ್ಥಾನವನ್ನು ಆರೋಗ್ಯ ಹಾಗೂ ಕುಮಾರ್ ತಂಡ ಪಡೆದುಕೊಂಡಿತು. ಚತುರ್ಥ ಸ್ಥಾನವನ್ನು ಮಂಜುನಾಥ್ ಅಭಿ ತಂಡ ಪಡೆದುಕೊಳ್ಳಲು ಯಶಸ್ವಿಯಾಯಿತು. ಇನ್ನು ಸುನಿಲ್, ಡಾಕ್ಟರ್ ವಿಜಯ್ ತಂಡ, ಶಂಕರ್, ಶಿವರಾಜ್ ತಂಡ ಹಾಗೂ ಪ್ರಮೋದ್, ದೀಪು ತಂಡಗಳು ಸಮಾಧಾನಕರ ಬಹುಮಾನ ಪಡೆದುಕೊಂಡವು. ಮಾರ್ಚ್ 1ರಿಂದ ಮಾರ್ಚ್ 17ರವರೆಗೆ ಲೀಗ್ ಪಂದ್ಯಾವಳಿ ನಡೆಯಿತು. ಅಂತಿಮವಾಗಿ 17ರಂದು ಫೈನಲ್ ಪಂದ್ಯ ಬಹಳ ರೋಚಕವಾಗಿ ನಡೆಯಿತು. ಪ್ರತಿದಿನ 2 ಪಂದ್ಯಗಳು ನಡೆದವು. ಸಮಾರೋಪ ನುಡಿಗಳನ್ನಾಡಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿ, ಪ್ರತಿದಿನ 2 ಗಂಟೆ ವ್ಯಾಯಾಮ ಮಾಡಿದರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು. ನಿತ್ಯ ಲವಲವಿಕೆಯಿಂದಲೇ ಕೆಲಸ ಮಾಡಲು ಸಾಧ್ಯವಾಗಲಿದೆ. ಹೀಗಾಗಿ ಪ್ರತಿಯೊಬ್ಬರು ತಮ್ಮ ಆರೋಗ್ಯ ಸುಧಾರಣೆಗಾಗಿ ಹೆಚ್ಚಿನ ಆದ್ಯತೆ ವಹಿಸಬೇಕು. ಜೊತೆಗೆ ಕ್ರೀಡಾ ಸ್ಪರ್ಧೆಗಳು ಭಾಗವಹಿಸುವ ಮೂಲಕ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಅವರು. ಅಪ್ಪ ಅವರ 51ನೇ ಜನ್ಮದಿನದ ಪ್ರಯುಕ್ತ ಎಲ್ಲರೂ ಬಹಳ ಸಂತೋಷದಿಂದ ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರುವುದು ಶ್ಲಾಘನೀಯ ಎಂದರು. ಬಹುಮಾನ ವಿತರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಎನ್ ಕೆಂಪೇಗೌಡ ಮಾತನಾಡಿ, ಯಾವುದೇ ಕ್ಲೇಶ ದೇಶಾಸೂಯ ಇಲ್ಲದೆ ಒಂದಿಷ್ಟು ಲೋಪವಿಲ್ಲದೆ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿರುವುದು ಮೆಚ್ಚುಗೆ ವಿಚಾರ. ಅಪ್ಪು ಅವರ ಜನ್ಮದಿನವಾದ ಈ ದಿನವೇ ಫೈನಲ್ ಪಂದ್ಯ ನಡೆಸಿದ್ದು ಔಚಿತ್ಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಬಹುಮಾನ ಪ್ರಾಯೋಜಕರಾದ ಗುತ್ತಿಗೆದಾರ ಮಾದೇವಸ್ವಾಮಿ, ಟಿ ಶರ್ಟ್ ಪ್ರಾಯೋಜಕರಾದ ಹೊನ್ನೇಗೌಡ, ಯುವ ಮುಖಂಡ ಹಿರಿಮಳೆ ಶಿವಕುಮಾರ್, ಪೇಟೆ ಬಿಜಿ ಪ್ರಕಾಶ್, ಕಾಶಿ ಸೇರಿದಂತೆ ಇತರರಿದ್ದರು. ಉತ್ತಮ ರೀತಿಯಲ್ಲಿ ನಮ್ಗೆಲ್ಲ ಸಹಕಾರ ತಪ್ಪಿದ್ದಾರೆ. ನಮ್ಮ ಜೊತೆಯಲ್ಲಿ ಕೂಡ ಒಬ್ಬರಾಗಿ ನಿಂತು ಮುಂದಿನ ಸಮಾಧಾನಕರ ಬಹುಮಾನಗಳು ಎಲ್ಲರಿಗೂ. ಸುನಿಲ್ ಮತ್ತು ವಿಜಯ್ ಕುಮಾರ್ ತಂಡದವರಿಗೆ 3ನೇ ಸಮಾಧಾನಕರ ಬಹುಮಾನ. ಪ್ರಮೋದ್ ಮತ್ತು ದೀಪುರವರಿಗೆ ಬನ್ನಿ. ಪ್ರಮೋದ್ ಮತ್ತು ದೀಪು. ಮಂಜು ಮತ್ತು ಅಬೀರ್ ಅವರು. ಮೂರನೇ ಬಹುಮಾನಕ್ಕೆ ಮದಗಜ ಚಿರ ಯುವಕರು. ವಯಸ್ಸಾದಂತೆ ಕಾಣ್ತಾರಷ್ಟೇ, ವಯಸ್ಸಾಗಿಲ್ಲ. ಹಾಗೂ ನಿಜವಾಗ್ಲೂ ಇಷ್ಟು ಜನ 14 ಜನಗಳಲ್ಲಿ ಅತ್ಯಂತ ಕ್ರೀಡಾ ಮನೋಭಾವವುಳ್ಳವರು, ಆಟದ ಬಗ್ಗೆ ಅಷ್ಟೇ ಗೌರವವನ್ನ ಆಸಕ್ತಿಯನ್ನ ಕೊಟ್ಟಂತವರು. ಈ ಒಂದು ಟೂರ್ನಿಮೆಂಟ್ ಇಂದ ಸುಮಾರು 4-5 ದಿನ ನಿದ್ದೆ ಮಾಡಿಲ್ಲ ಅವರು. ಅಂತ ಆಸಕ್ತಿ ನಿಜವಾಗ್ಲೂ ಹೇಳ್ಬಾರ್ದು, ಅಷ್ಟು ಆಸಕ್ತಿ ಇದೆ ಅವ್ರಿಗೆ. ಕ್ರೀಡೆ ಅಂದ್ರೆ ಅಷ್ಟು ಆಸಕ್ತಿ ಐತೆ. ನಾವು ಹಾಡ್ಬೇಕು ಅಂತ ಆಸಕ್ತಿ ಹೊಂದಂತ ಸುತ್ತ ಕುಮಾರ್ ಮತ್ತು ಆರೋಗ್ಯಣ್ಣನವ್ರಿಗೆ 3ನೇ ಬಹುಮಾನ ಹಾಗೂ 2ನೇ ಬಹುಮಾನ ಎರಡನೇ ಬಹುಮಾನ ಅವರು ಮತ್ತು ನವೀನ್ ರವರು
ಬಾಬಣ್ಣನವರೇ ಗೆಲ್ಬೇಕಿತ್ತು ಇವತ್ತು. ನಿಂಬೆಹಣ್ಣಿಗೆ ರೇಟ್ ಆಗಿರೋದ್ರಿಂದ ಮಂತ್ರಿಸಿನ ಅವರು. ಹಾಗೂ ಈ ಒಂದು ಟೂರ್ನಿಮೆಂಟ್ ನಲ್ಲಿ ಸತತವಾಗಿ 2ನೇ ಬಾರಿಗೆ ಮೊದಲನೇ ಬಹುಮಾನವನ್ನ ಪಡಿತಾ ಇರುವಂತ ಶ್ರೀಧರ್ ಉತ್ತಮವನ್ನು ಆಟ ಮಾಡಿ ಈ ಬಾರಿಯ ವಿನ್ನರ್ ಆಗಿ ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಹಾಗೂ ಈಗ ಶ್ರೀಯುತ ಸುನೀಲ್ ರವರಿಗೆ ಒಂದು ಹಬ್ಬ ಕಪ್ಪು ಗೆಲ್ತಾನೆ ಇರಲಿ, ವರ್ಷ ಇದೇ ತರ ನಡೆ. ಆತ್ಮೀಯರೇ, ಇಂದು ಸುಮಾರು ದಿನಗಳಿಂದ ತಾವೆಲ್ಲ ಈ ಒಂದು ಸ್ಪರ್ಧೆನ ನಡೆಸ್ತಾ ಇದ್ರಿ. ಇವತ್ತು ಅಪ್ಪುರವರು ಹುಟ್ಟಿದ ದಿನ, 51ನೇ ಜನ್ಮದಿನ. ಈ ದಿನದಂದು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀರಿ. ಇದು ನಾನು ನೋಡ್ದಂಗೆ ಬಹಳ ಇಷ್ಟೋ ಜನ ಬಹಳ ಲವಲವಿಕೆಯಿಂದ ಬಹಳ ಸಂತೋಷವಾಗಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಿರಿ. ದೈಹಿಕ ಶಿಕ್ಷಕರು ಮೊದಲು ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ಇದ್ರು. ಅವ್ರ ಜೊತೆ ಸೇರಿದ್ರೆ ನಮ್ಮೆಲ್ಲರ ಆರೋಗ್ಯ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಈ ಒಂದು ಇದೊಂದೇ ಸ್ಪರ್ಧೆ ಅಲ್ಲ, ಎಲ್ಲ ನಾವು ವಾಕ್ ಆಗಿರ್ಬೋದು, ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸ್ಬೋದು. ಬಹಳ ಲವಲವಿಕೆಯಿಂದ 1-2 ಗಂಟೆ ನಾವು ವ್ಯಾಯಾಮ ಮಾಡಿದ್ರೆ, 2 ಗಂಟೆ ಆಟ ಆಡಿದ್ರೆ, ಸಂಜೆವರೆಗೆ ಬಹಳ ಸಂತೋಷವಾಗಿ ನಾವು ನಮ್ಮ ಕೆಲಸವನ್ನು ನಿರ್ವಹಿಸಲಿಕ್ಕೆ ಸಹಕಾರಿಯಾಗುತ್ತೆ, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಈಗ ನಾನು ಬಂದು ಒಂದು ಅರ್ಧ ಗಂಟೆ ಆಯಿತು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಕೂಡ ಬಹಳ ಸಂತೋಷವಾಗಿ ಉಲ್ಲಾಸವಾಗಿ ಇದನ್ನು ಕಂಡು ನನಗೆ ಬಹಳ ಖುಷಿ ಆಯಿತು. ನಮಗೆ ಬೆಳಗ್ಗೆ ಸಮಯದ ಅಭಾವ, ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕು, ಬೇಗ ಬೇಗ ಹೊರಡಬೇಕು. ಆದರೂ ಕೂಡ ನನಗೆ ಬೆಳಗ್ಗೆ ಎದ್ದು ವಾಕ್ ಹೋಗ್ಬೇಕಂತ ಭಾರಿ ಇಷ್ಟ. ಸುಮಾರು 6 ಕಿಲೋಮೀಟ್ರು ಬೆಳಗ್ಗೆ ವಾಕ್ ಮಾಡ್ತಿದ್ದೆ. ಈಗ ಒಂದು 2-3 ಕಿಲೋಮೀಟ್ರ್ ಮಾತ್ರ ಬಂದಿದ್ದೀನಿ. ನಾನು ಬೆಳಗ್ಗೆ ಎದ್ದು ಹೊರಟ್ರೆ ಈಗ ಗೊತ್ತಿದೆ, ಸಂಜೆವರೆಗೆ ಈಗ ಯಾವ ರೀತಿ ಇದೀನೋ ಸಂಜೆವರೆಗೆ ಇದೇ ರೀತಿ ಇರ್ತೀನಿ. ನಿಮ್ಮೆಲ್ಲರನ್ನ ನೋಡಿ ನಿಮ್ಮ ಜೊತೆ ಸೇರಬೇಕು, ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಭಾಳ ಇಷ್ಟ. ನೀವು ಈ ಕಾರ್ಯಕ್ರಮವನ್ನು ಇಂದಿಗೆ ಮುಕ್ತಾಯ ಮಾಡಿಬಿಡಿ. ಪ್ರತಿದಿನ ಇದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರಬೇಕು. ತಮ್ಮ ಆರೋಗ್ಯ ಸುಧಾರಣೆಯತ್ತ ಗಮನ ಕೊಡಬೇಕು. ತಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗಿ ಇದು ನಿಮ್ಮ ಕೆಲಸ ನಿರ್ವಹಿಸಬೇಕು ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಿಮ್ಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ರಿಗೆ ಧನ್ಯವಾದಗಳಿಂದ ನಾನು ಮಾತನಾಡ್ತೀನಿ. ಧನ್ಯವಾದ. ಮೊದಲ ವರ್ಷದಲ್ಲಿ ಏನ್ ನಡೀತು, ಈ ಒಂದು ಸಟಲ್ ಬ್ಯಾಡ್ಮಿಂಟನ್ ಲೀಗ್ ಪಂದ್ಯಾವಳಿ ಕಳೆದ ಬಾರಿ ನಡೀತು. ಕಳೆದ ಬಾರಿ ನಡೆದಾಗ ಬಹಳ ಅದ್ದೂರಿಯಾಗಿ ಅತ್ಯುತ್ತಮವಾಗಿ ನಡೀತು. ಬಹಳ ಸಂತೋಷ ಆಯ್ತು. ಯಾಕೆಂದ್ರೆ ನಮ್ಮ ಶುಭೋದಯ ಗೆಳೆಯರ ಬಳಗದ ಎಲ್ಲ ಸ್ನೇಹಿತರು ಸೇರಿ ಒಂದು ಕಾರ್ಯಕ್ರಮವನ್ನ, ಒಂದು ಪಂದ್ಯಾವಳಿಯನ್ನು ಚೆನ್ನಾಗಿ ನಡೆಸಿದ್ವಿ. ಅದೇ ರೀತಿ ಅದೇ ಪಂದ್ಯಾವಳಿಯ ಕೊನೆಯಲ್ಲಿ ನಮ್ಮ ಗಾರೆ ಸೋಮಣ್ಣನವರು ಮುಂದಿನ ಬಾರಿ ಅಪ್ಪು ದಿನಾಚರಣೆ ದಿವಸ, ಅಪ್ಪು ಹುಟ್ಟದ ಹಬ್ಬದ ದಿನ, ಅವರ ನೆನಪಿಗಾಗಿ ನಾನು ಒಂದು ಕಪ್ಪುಗಳನ್ನ ನಿಮ್ಗೆಲ್ಲ ನೀಡ್ತಾ ಇದ್ದೀನಿ. ಯಾರು ಗೆಲ್ತೀರಿ ಅವ್ರಿಗೆ ಶುಭವಾಗ್ಲಿ. ಆ ದಿನವೇ ಫೈನಲ್ ಮ್ಯಾಚ್ ನಡೀಬೇಕು ಅಂತ ಹೇಳಿ ತೀರ್ಮಾನಿಸಿ, ಕಳೆದ 1ನೇ ತಾರೀಕಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅನೇಕ ಲೀಗ್ ಪಂದ್ಯಗಳು ನಡೆಸಿ ಇವತ್ತು ಫೈನಲ್ ಪಂದ್ಯ ನಡೆದಿದೆ. ನಿಜವಾಗ್ಲೂ ಅಷ್ಟೇ ನಿಮ್ ಸಪೋರ್ಟ್ ಮಾಡ್ಕೊಂಡಿದ್ದೀನಿ, ಒಳ್ಳೇದಾಗ್ಲಿ. ಇದೇ ರೀತಿ ಮುಂದಿನ ಬಾರಿಗೆ ಇನ್ನೂ ನಮ್ ಸರ್ ಹೇಳಿದ್ರು ಇದನ್ನ ಇಲ್ಲಿ ಬಿಡಬೇಡಿ ಅಂತ. ದಯಮಾಡಿ ಹೊರಗಡೆ ಅಲ್ಲಿ ಇಲ್ಲಿ ಆಡಕ್ ಹೋಗೋರು ಎಲ್ಲ ಯಾರ್ಯಾರಿದ್ರೆ ಸ್ನೇಹಿತರು ಕರೀರಿ. ನಮ್ ಟೀಮ್ ಇನ್ನೂ ಜಾಸ್ತಿ ಆಗ್ಲಿ, ನಮ್ ಸಂಖ್ಯೆ ಜಾಸ್ತಿ ಆಗ್ಲಿ. ಇದೇ ರೀತಿ ಒಂದು ಟೂರ್ನಮೆಂಟ್ ಮಾಡ್ಸೋಣ. ಬೇರೆ ಬೇರೆ ಕಡೆಯಿಂದ ಕೂಡ ಕರೆಸಿ ಒಂದು ಟೂರ್ನಮೆಂಟ್ಗೆ ಆಹ್ವಾನ ನೀಡಿ ಒಂದು ಅದ್ದೂರಿ ಕಾರ್ಯಕ್ರಮ ಮುಂದಿನ ದಿನದಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ಲಿ ಅಂತ ಹೇಳ್ತಾ, ಜೊತೆಗೆ ಎಲ್ಲರೂ ಕೂಡ ಒಂದು ಸಣ್ಣ ಲೋಪ ಇಲ್ಲದೆ, ಒಬ್ರಿಗೊಬ್ರು ಘರ್ಷಣೆ ಇಲ್ಲದೆ, ಒಬ್ರಿಗೊಬ್ರು ಒಂದು ವ್ಯತಿರಿಕ್ತವಾದ ಮಾತಿಲ್ಲದೆ ಬಹಳ ಖುಷಿಯಾಗಿ ಸಂತೋಷದಿಂದ ಆಡಿದೀವಲ್ಲ, ಅದೇ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುವಂಥದ್ದು ಆಟಕ್ಕಿಂತ ಹೆಚ್ಚಾಗಿ. ಯಾಕಂದ್ರೆ ಒಬ್ಬರ ಮನಸ್ಸಿನಲ್ಲೂ ಕೂಡ ಒಂದೇ ಒಂದು ಶ್ಲೇಷ ಮತ್ತೆ ದ್ವೇಷ ಭಾವನೆಗಳು ಮೂಡ್ತೇನೆ. ಸಂತೋಷದಿಂದ ನಗ್ತಾ ಏನೇ ರೇಗಿಸಿದ್ರು ಕೂಡ ಖುಷಿಯಾಗಿ ತಗೊಳ್ತಾ ಈ ಒಂದು ಕ್ರೀಡೆಯನ್ನ ಇಲ್ಲಿ ನಡೆದಿದೆ. ನಿಜವಾಗ್ಲೂ ಅದೇ ಆರೋಗ್ಯಕ್ಕೆ ಒಳ್ಳೇದಾಗ್ತಾ ಇದೆ. ನಮ್ಗೆಲ್ಲ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ಇದು ನಮ್ಮ ಸರ್ ಹೇಳಿದಾಗೆ ಸರ್ ಇದು ನಿಲ್ತಾ ಇಲ್ಲ, ನಿರಂತರವಾಗಿ ನಡೀತಾ ಇರ್ತದೆ. ನಿರಂತರವಾಗಿ ಪ್ರಾಕ್ಟೀಸ್ ಮತ್ತೆ ಆಟಗಳು ಪ್ರತಿನಿತ್ಯ 6:30 ಸ್ಟಾರ್ಟ್ ಆದ್ರೆ 8 ಗಂಟೆ ತನಕ ನಡೆಯುತ್ತೆ ಅಂತ ಹೇಳ್ತಾ, ಹಾಗೆ ತಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಪ್ರತಿಯೊಬ್ಬರು ಕೂಡ ನಮ್ಮ ಅಶೋಕಣ್ಣ ಇರ್ಬೋದು, ಗುರುಮೂರ್ತಿ ಅವರು ಇರ್ಬೋದು, ಮತ್ತೆ ಹಾಗೆ ನಮ್ಮೆಲ್ಲರೂ ಕೂಡ ಮುರಳಿ ಅವರು ಇರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಸಪೋರ್ಟ್ ಮಾಡಿದ್ದೀರಿ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ. ಮತ್ತೆ ಮುಂದಿನ ಒಂದು ಸ್ಪರ್ಧೆಯನ್ನ ಲೀಗ್ ಪಂದ್ಯಾವಳಿಯನ್ನ ಅತಿ ಶೀಘ್ರದಲ್ಲಿ ಗುರುತಿಸಿ ಯಾವುದರ ಒಂದು ನಿಗದಿಯಾದ ದಿನಾಂಕದಂದು ಮತ್ತೆ ಒಂದು ಟೂರ್ನಿಮೆಂಟ್ ನಡೆಸೋಣ. ಇನ್ನು ಹಲವಾರು ಬೇರೆ ಬೇರೆ ಆಟಗಾರರನ್ನು ಕೂಡ ಕರೆಸಿ ಆಡ್ಸೋಣ ಅಂತ ಹೇಳ್ತಾ
ತಮ್ಗೆಲ್ರಿಗೂ ಕರೆದೇ ನನ್ಗೆ ಅವಕಾಶ ಕೊಟ್ಟಂತ